ನಮಸ್ಕಾರ. 100% ಗೆಲ್ಲುವ ಪಂದ್ಯವನ್ನ ಕೊನೆಯಲ್ಲಿ ಸೋತಿತು ಪಂಜಾಬ್. ನಡೆಯಿತು ದೊಡ್ಡ ಹೈಡ್ರಾಮಾ. ಇತಿಹಾಸ ನಿರ್ಮಿಸಿದ ರಾಜಸ್ಥಾನ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ನಿನ್ನೆ ನಡೆದ ಪಂಜಾಬ್ ಹಾಗೂ ಆರ್ಆರ್ ನಡುವಿನ IPL ನ ಪಂದ್ಯ ಹೇಗಿತ್ತು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ದಯವಿಟ್ಟು ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಲೀಗ್ ಸ್ಟೇಜ್ನ 40ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಭರ್ಜರಿ ಜಯ ಸಾಧಿಸಿದೆ. ಮುಲ್ಲನ್ಪುರ್ನ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಪಂಜಾಬ್ ತಂಡವನ್ನ ಬಗ್ಗು ಬಡಿಯುವುದರೊಂದಿಗೆ PBKSಗೆ ಮೊದಲ ಸೋಲಿನ ರುಚಿಯನ್ನ ಉಣಿಸಿದೆ ಸ್ನೇಹಿತರೆ. ಇನ್ನು ಇದಕ್ಕೂ ಮುನ್ನ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆರ್ಆರ್ ನಾಯಕ ರಿಯಾನ್ ಪರಾಗ್ ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಪ್ರಿಯಾಂಶ್ ಆರ್ಯ ಹಾಗೂ ಪ್ರಭ್ಸಿಮ್ರನ್ ಸಿಂಗ್ ಉತ್ತಮ ಆರಂಭವನ್ನ ಒದಗಿಸಿದರು. ಮೊದಲ ವಿಕೆಟ್ಗೆ 37 ರನ್ ಕಲೆ ಹಾಕಿದ ಬಳಿಕ ಪ್ರಿಯಾಂಶ್ ಆರ್ಯ 28 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದರು. ಆ ಬಳಿಕ ಬಂದ ಕೂಪರ್ ಕಾನಾಲಿ 30 ರನ್ಗಳ ಕೊಡುಗೆ ನೀಡಿದರು. ಮತ್ತೊಂದು ಕಡೆ ಪ್ರಭ್ಸಿಮ್ರನ್ ಸಿಂಗ್ 59 ರನ್ ಬಾರಿಸಿದರು. ಇನ್ನು ನಾಯಕ ಶ್ರೇಯಸ್ ಅಯ್ಯರ್ ಕೂಡ 30 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಅಯ್ಯರ್ ಆಡಿದ ಇನ್ನಿಂಗ್ಸ್ ಸ್ವಲ್ಪ ಸ್ಲೋ ಅಂತಾನೆ ಹೇಳಬಹುದು. ಹಾಗೂ ಕೊನೆ ಹಂತದಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಸಿಡಿಲಬ್ಬರದ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದರು. ಕೊನೆ ಓವರ್ಗಳಲ್ಲಿ ಅಬ್ಬರಿಸಿದ ಸ್ಟೋಯ್ನಿಸ್ ಕೇವಲ 22 ಎಸೆತಗಳಲ್ಲಿ 6 ಭರ್ಜರಿ 6 ಹಾಗೂ 4 4ಗಳೊಂದಿಗೆ ಅಜಿಯ 62 ರನ್ ಬಾರಿಸುವುದರೊಂದಿಗೆ ತಂಡದ ಮೊತ್ತವನ್ನ 200 ರನ್ಗಳ ಗಡಿ ದಾಟಿಸಿದರು. ಈ ಸಿಡಿಲಬ್ಬರದ ಅರ್ಧಶತಕದ ನೆರವಿನೊಂದಿಗೆ ಪಂಜಾಬ್ 20 ಓವರ್ಗಳಲ್ಲಿ 222 ರನ್ ಕಲೆ ಹಾಕಿತು ಸ್ನೇಹಿತರೆ. ಅತ್ತ ಡೆಬ್ಯೂಟೆಂಟ್ ಯಶ್ ರಾಜ್ ಪೂಂಜಾ ಪ್ರಮುಖ 2 ವಿಕೆಟ್ ಕಿತ್ತು ಮಿಂಚಿದರು. 223 ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದಂತ ರಾಜಸ್ಥಾನ್ ತಂಡಕ್ಕೆ ವೈಭವ್ ಸೂರ್ಯವಂಶಿ ಸಿಡಿಲಬ್ಬರದ ಆರಂಭವನ್ನ ತಂದುಕೊಡ್ತಾರೆ. ಮೊದಲ ಓವರ್ನಿಂದಲೇ ಅಬ್ಬರ ಶುರು ಮಾಡಿದ ವೈಭವ್ 16 ಎಸೆತಗಳಲ್ಲಿ 6 ಭರ್ಜರಿ 6 ಹಾಗೂ 3 4ಗಳೊಂದಿಗೆ 43 ರನ್ ಚೆಚ್ಚಿದರು. ಈ ಹಂತದಲ್ಲಿ ಭರ್ಜರಿ ಹೊಡೆತಕ್ಕೆ ಮುಂದಾಗಿ ಕ್ಯಾಚ್ ನೀಡಿ ಹೊರ ನಡೆದರು. ವೈಭವ್ ಔಟ್ ಆಗ್ತಿದ್ದಂತೆ ಬಿರುಸಿನ ಬ್ಯಾಟಿಂಗ್ ಶುರು ಮಾಡಿದ ಜೈಸ್ವಾಲ್ 27 ಎಸೆತಗಳಲ್ಲಿ 1 6 7 4ಗಳೊಂದಿಗೆ 51 ರನ್ ಬಾರಿಸಿದರು. ಇದರ ನಡುವೆ ಧ್ರುವ್ ಜುರೇಲ್ 16 ರನ್ಗಳ ಕೊಡುಗೆ ನೀಡಿದರು. ಅದರಂತೆ ಕೊನೆಯ 6 ಓವರ್ಗಳಲ್ಲಿ ಆರ್ಆರ್ ತಂಡದ ಗೆಲುವಿಗೆ 72 ರನ್ಗಳ ಅವಶ್ಯಕತೆ ಇತ್ತು. ಈ ಹಂತದಲ್ಲಿ ಜೊತೆಗೂಡಿದ ಡೆನೆವನ್ ಫೊರೇರಾ ಹಾಗೂ ಶಿವಮ್ ದುಬೆ 18 ಎಸೆತಗಳಲ್ಲಿ 37 ರನ್ ಬಾರಿಸಿದರು. ಪರಿಣಾಮ ಕೊನೆಯ 3 ಓವರ್ಗಳಲ್ಲಿ 35 ರನ್ ಬೇಕಾಗಿದ್ವು. ಈ ವೇಳೆ 18ನೇ ಓವರ್ ಎಸೆದ ಹರ್ಷದೀಪ್ ಸಿಂಗ್ ಬರೋಬ್ಬರಿ 15 ರನ್ ನೀಡಿದರು. ಅದರಂತೆ ಅಂತಿಮ 12 ಎಸೆತಗಳಲ್ಲಿ 18 ರನ್ ಬೇಕಾಗಿದ್ದವು. ಲಾಕಿ ಫರ್ಗ್ಯೂಸನ್ ಎಸೆದ 19ನೇ ಓವರ್ನಲ್ಲಿ ಆರ್ಆರ್ ಬ್ಯಾಟರ್ಗಳಾದ ಫೆರೇರಾ ಹಾಗೂ ಶಿವಮ್ ದುಬೆ 16 ರನ್ ಕಲೆ ಹಾಕಿದರು. ಅಲ್ಲದೆ ಅಂತಿಮ ಓವರ್ನಲ್ಲಿ 2 ರನ್ ಬೇಕಾಗಿತ್ತು. ಮಾರ್ಕೋ ಯಾನ್ಸನ್ ಎಸೆದ 20ನೇ ಓವರ್ನ 2ನೇ ಎಸೆತದಲ್ಲಿ ಡೊನೆವನ್ ಫೊರೇರಾ 6 ಸಿಡಿಸುವ ಮೂಲಕ 19.2 ಓವರ್ಗಳಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ 222 ರನ್ ಕಲೆ ಹಾಕಿ ಈ ಮೂಲಕ ಈ ಚೇಸ್ ಅನ್ನ ಸುಲಭವಾಗಿ ರನ್ ಚೇಸ್ ಮಾಡಿತು. ಇದರೊಂದಿಗೆ ಈ ಸೀಸನ್ ಅಲ್ಲಿ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಮೊದಲ ಸೋಲು ಉಳಿಸಿದ ಮೊದಲ ತಂಡ ಎಂಬ ಹೆಗ್ಗಳಿಕೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಪಾತ್ರವಾಗಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.